ಜನಗಳಿಗೆ ನಾವು ಏನಾದರೂ ಅವಕಾಶ ಸಿಕ್ಕಿದ್ರೆ ನಿಮ್ಮ ಮುಂದೆ ಬರ್ತೀವಿ. ಡೆಫಿನೆಟ್ಟಾಗಿ ಇದುವರೆಗೂ ಏನು ಕೆಲಸ ಮಾಡಿದರೆ ಜನ ಅದಕ್ಕಿಂತ ವಿಭಿನ್ನವಾಗಿ ನಾವು ಕೆಲಸ ಮಾಡಿ ತೋರಿಸ್ತೀವಿ. ಅವಕಾಶ ಸಿಕ್ಕಿದ್ರೆ ನೀವು ನಿಮ್ಮ ಮನೆ ಮಗ ಅಂತ ಸಂದೀಪ್ ಅಂತ ಅಂದ್ಕೊಂಡು ಒಂದು ಅವಕಾಶ ಕೊಡಿ ಅಂತ ಕೇಳ್ತೀನಿ, ಅಷ್ಟು ಬಿಟ್ಟರೆ. ಯಲಹಂಕದ ಜನಪ್ರಿಯ ಶಾಸಕರಾದ ವಿಶ್ವನಾಥ್ ಅಣ್ಣ ಅವರು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದರು. ಇಡೀ ಅವರ ತಂಡ ಬಂದಿತ್ತು. ತುಂಬ ಖುಷಿಯಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ನಾವೇನು ಇಡೀ ಚಿಕ್ಕಬಳ್ಳಾಪುರ ನಗರದಲ್ಲಿ ಸುಮಾರು ಒಂದು 10,000 ಹೊದಿಕೆಗಳು, ಬೆಡ್ಶೀಟ್ಗಳನ್ನ, ಜೊತೆಗೆ ಜೂಟ್ ಬ್ಯಾಗ್ಸ್ನ ಪ್ಲಾಸ್ಟಿಕ್ ಮುಕ್ತ ಮಾಡೋ ಕಡೆಗೆ ಕೊಡೋ ಅಂತಹ ಒಂದು ಕೆಲಸಕ್ಕೆ ಚಾಲನೆ ಕೊಡಬೇಕಾಗಿತ್ತು. ವಿಶ್ವಣ್ಣನವರು ಕರೆದ್ವಿ. ನಮ್ಮ ಆಹ್ವಾನವನ್ನು ಮನ್ನಿಸಿ ಅವರು ಬಂದು ಇವತ್ತು ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿದ್ದರು. ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಈಗ ತಾನೇ ಮುಗಿದಿದೆ ಸರ್. ಈಗ ನಿಮ್ಮ ಕಾರ್ಯಕ್ರಮ ಕುರಿತು ವಿಶ್ವನಾಥ್ ಅವರು ಸಂತಸವನ್ನು ವ್ಯಕ್ತಪಡಿಸಿದರು. ಇಂಥ ಯುವಕರು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬಂದರೆ ಇನ್ನೂ ಹೆಚ್ಚಿನ ಸೇವೆ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಹೇಳ್ತಿದ್ರು. ಏನು ಅನ್ಸುತ್ತೆ? ನಿಜಕ್ಕೂ ಖುಷಿ ಆಯಿತು. ಅಂತಹ ಒಬ್ಬ ಮುತ್ಸದ್ದಿ ನಾಯಕ, ಅಭಿವೃದ್ಧಿಯ ಹರಿಕಾರ ಅವರು ನನ್ನಂಥ ಒಬ್ಬ ಸಾಮಾನ್ಯ ಯುವಕನನ್ನು ನೋಡಿ ನಿನಗೆ ಒಂದು ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳಿದಾಗ ನಮ್ಮಲ್ಲಿರೋ ಆತ್ಮವಿಶ್ವಾಸ 100 ಪಟ್ಟು ಜಾಸ್ತಿ ಆಗುತ್ತೆ. ಆ ಒಂದು ಕೆಲಸವನ್ನು ಇವತ್ತು ಅಣ್ಣ ಮಾಡಿಬಿಟ್ಟು ಹೋಗಿದ್ದಾರೆ. ಅವರ ಏನು ಆಶಯ ಇದೆ ಅದಕ್ಕೆ ಯಾವತ್ತೂ ಚ್ಯುತಿ ಬರ್ದಿರೋ ಹಂಗೆ, ಅವರಿಗೆ ಹೆಮ್ಮೆ ತರೋ ಹಂಗೆ ನಾನು ನಡ್ಕೊತೀನಿ ಅನ್ನೋದು ನನ್ನ ಭಾವನೆ. ನೀವು ಜಿಲ್ಲಾಧ್ಯಕ್ಷರಾಗಿ ನಿಮ್ಮ ಜಿಲ್ಲಾಧ್ಯಕ್ಷರ ಸ್ಥಾನ ಕೈ ತಪ್ಪಿದ್ದಕ್ಕೆ ಅವರು ಕೂಡ ಕಳವಳ ವ್ಯಕ್ತಪಡಿಸ್ತಿದ್ರು. ಇಂಥವ್ರಿಗೆ ಅಧಿಕಾರ ಇರಬೇಕಾಗುತ್ತೆ, ಸಣ್ಣ ಪುಟ್ಟ ತಪ್ಪುಗಳಿಂದ ಈ ರೀತಿಯಾಗಿದೆ, ಮುಂದಿನ ದಿನಗಳಲ್ಲಿ ಆ ರೀತಿ ಆಗದಿರೋ ಹಂಗೆ ನೋಡ್ಕೊಡ್ತೀವಿ ಅಂತ ಕೂಡ ಹೇಳಿ. ಈಗ ಅವರು ನಾನು ಆಗಲೇ ಹೇಳ್ದಂಗೆ ತುಂಬ ಅನುಭವಿ ರಾಜಕಾರಣಿಯವರು. ಅವರು ಹೇಳಿದಾಗೇ ಏನೋ ಒಂದಷ್ಟು ಸಣ್ಣ ಪುಟ್ಟ ಗೊಂದಲಗಳ ಕಾರಣದಿಂದ ನನಗೆ ಯಾವುದೇ ಕಾರಣ ಇಲ್ಲದೆ ಇದ್ದರೂ ಸಹ ನನಗೆ ಜಿಲ್ಲಾಧ್ಯಕ್ಷ ಪಟ್ಟ ಬಂದಿದ್ದು ನನಗೆ ಹೋಯ್ತು. ಅದೇನು ತೊಂದರೆ ಇಲ್ಲ. ಆದರೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ತಾರೆ. ಅಂದರೆ ಯಾರು ಏನೋ ಮಾಡೋಕ್ಕೆ ಹೋದರೆ ಅದು ವರವಾಗಿ ಪರಿಣಾಮವಾಗುತ್ತೆ. ಆ ಒಂದು ಪ್ರಸಂಗ ನನಗೆ ಇಡೀ ರಾಜ್ಯದಲ್ಲಿ ಸಂದೀಪ್ ರೆಡ್ಡಿ ಯಾರು ಅನ್ನೋದನ್ನು ತೋರಿಸ್ಕೊಡ್ತು. ನನಗೆ ಯಾವುದೋ ಒಂದು ಪದವಿ ಇರಲೇಬೇಕು ಅಂತಿಲ್ಲ ಸೇವೆ ಮಾಡೋಕ್ಕೆ. ಅದು ನನ್ನ ಪಕ್ಷದ ಸೇವೆ ಇರ್ಬೋದು ಅಥವಾ ಜನಗಳ ಸೇವೆ ಇರ್ಬೋದು. ಯಾವುದೇ ಪದವಿ ಇಲ್ಲದೇ ಇದ್ದರೂ ಸಹ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅದೆಲ್ಲ ಈಗ ಮುಗಿದು ಹೋದಂತಹ ಅಧ್ಯಾಯ. ಈಗ ಏನಿದ್ರೂ ಮುಂದೆ ನನ್ನ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಿ 2028ಕ್ಕೆ ನನ್ನ ನಮ್ಮ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಏನೇನು ಕೆಲಸ ಮಾಡಬೇಕು, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ಈಗ ವಿಶ್ವನಾಥ್ ಅವರು ಒಂದು ಸಜೆಷನ್ ಮಾಡಿದ್ದಾರೆ. ಸಂಸದರಾಗಿ ಸುಧಾಕರ್ ಅವರು ಸಂಸದರಾಗೇ ಇರಬೇಕು ಅಂತಲೂ ಮತ್ತು MLA ಕ್ಯಾಂಡಿಡೇಟ್ ಆಗಿ ನೀವಿರಬೇಕು ಅನ್ನೋ ಒಂದು ಮಾತನ್ನು ಹೇಳಿದ್ರು. ಮುಖಾಂತರವಾಗಿ ಒಂದು ರಾಜಕೀಯ ಸಂಚಲನವನ್ನು ಸೃಷ್ಟಿ ಮಾಡೋ ಪ್ರಯತ್ನ, ಅವ್ರ ಜೊತೆ ಮಾತಾಡುವಂಥ ಪ್ರಯತ್ನ ಕೂಡ ಮಾಡ್ತೀವಿ ಅಂತ ಹೇಳ್ತೀವಿ. ನಾನು ಅಬ್ಸರ್ವ್ ಮಾಡ್ದಂಗೆ ಅವ್ರೇನು ಹೇಳಿದ್ರು ಅಂತಂದರೆ, ಸಂಸದ ಸುಧಾಕರ್ ಅವರು ದೇಶಕ್ಕೆ ಬೇಕಾಗುತ್ತೆ, ಸಂದೀಪ್ ಅಂತ ಯುವಕರನ್ನು ಬೆಳೆಸೋವಂಥ ಕೆಲಸ ಮಾಡೋಣ ಅಂತ ಹೇಳಿದ್ರು. ಬಿಟ್ಟರೆ ಸಂದೀಪೇ ಆಗಿಬಿಡ್ಬೇಕು ಅಂತಲೂ ಏನಿಲ್ಲ. ಅವರು ಹೇಳಿದ್ದಂಥ ಮಾತುಗಳಲ್ಲಿ ನಾವು ಕೇಳಿದ್ವಿ. ಏನಂದರೆ ಹೈಕಮಾಂಡ್ ಇದೆ, ಇಲ್ಲಿ ಜನಗಳ ನಾಡಿ ಮಿಡಿತ ಅರ್ಥ ಮಾಡ್ಕೊತಾರೆ, ಈ ರೀತಿ ಎಲ್ಲ ಕೆಲಸಗಳಾದ ಮೇಲೆ ಯಾರಿಗೋ ಒಬ್ಬರಿಗೆ ಟಿಕೆಟ್ ಕೊಡೋ ಅಂಥ ಕೆಲಸ ಆಗುತ್ತೆ, ಆ ರೀತಿಯ ಮಾತನ್ನು ಹೇಳಿದ್ರು. ಬಿಟ್ಟರೆ ಅವ್ರು ಅಲ್ಲಿಗೆ ಇವ್ರು ಇಲ್ಲಿಗೆ ಅಂತ ಹೇಳ್ಬಿಟ್ಟು ಕಡಾಖಂಡಿತವಾಗಿ ಏನು ಹೇಳಲಿಲ್ಲ. ಒಂದು ಮಾತಂತೂ ಹೇಳಿದ್ದೇನೆಂದರೆ, ಸಂಸದರಾಗಿ ಅಲ್ಲಿ ಹೋಗಿದ್ದಾರೆ, ಮತ್ತೆ ಇಲ್ಲಿ ಬರೋದಕ್ಕಿಂತ ಅವರು ಅಲ್ಲಿ ಸೇವೆ ಮುಂದುವರಿಸಲಿ ಅನ್ನೋದು ಅವರ ಒಂದು ಉದ್ದೇಶ. ನೀವು ಕೂಡ ರಾಜಕಾರಣಕ್ಕೆ ಬರುವಂತಹ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತೀರಿ. ಏನು ಹೇಳ್ತೀರಿ ಸರ್? ಜನಗಳಿಗೆ ಏನು ಹೇಳ್ತೀರಿ ಸಂದರ್ಭದಲ್ಲಿ? ಸ್ಪರ್ಧೆ ಉಂಟು ಮಾಡ್ತದೆ ಅಲ್ವಾ? ಸ್ಪರ್ಧೆ ಎಲ್ಲಿ ಉಂಟು ಮಾಡ್ತಾಯಿದೆ ನಂಗೆ ಅರ್ಥ ಆಗ್ತಾಯಿಲ್ಲ. ಯಾಕೆ ಸ್ಪರ್ಧೆ ಉಂಟು ಮಾಡ್ತಾಯಿದೆ? ಏನು ಸ್ಪರ್ಧೆ ಉಂಟು ಮಾಡ್ತಿದೆ ಸರ್? ಮತ್ತು ಯಾವುದಾದ್ರೂ ಒಂದು ಪಕ್ಷ ಅಂತಂದರೆ ಆಂತರಿಕವಾದ ಒಂದು ಸ್ಪರ್ಧೆ ಇದ್ದೇ ಇರುತ್ತಲ್ಲ, ಎಲ್ಲ ಪಕ್ಷಗಳಲ್ಲೂ ಇರುತ್ತೆ. ಈಗ ಏನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ಸಿಟ್ಟಿಂಗ್ MLA ಇದ್ದಾರೆ. ಸಿಟ್ಟಿಂಗ್ MLAಗೆ ಟಿಕೆಟ್ ಕೊಡಬೇಕು ಅಂತ ಯಾವುದೋ ಒಂದು ಲಿಖಿತ ಶಾಸನ ಏನಿಲ್ವಲ್ಲ, ಆ ಪಕ್ಷದಲ್ಲಿ ಇನ್ನೊಂದಷ್ಟು ಜನ ಪ್ರಯತ್ನ ಪಡ್ಬೋದು. ಅದೇ ರೀತಿ ನಡೀತಾನೆ ಇರ್ತದೆ. ರಾಜಕೀಯ ಅಂತಂದರೆ ಪ್ರತಿಯೊಬ್ಬರಿಗೂ ಏನೋ ಒಂದು ಅಧಿಕಾರ ಬೇಕು, ಅಧಿಕಾರದ ಮುಖಾಂತರ ಸೇವೆ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಎಲ್ಲರಲ್ಲೂ ಇರುತ್ತೆ. ಅದೊಂದು ಸ್ಪರ್ಧೆ, ಆರೋಗ್ಯವಾದಂಥ ಸ್ಪರ್ಧೆ ನಡೀತಾನೆ ಇರ್ತದೆ. ಅದು ಎಲ್ಲ ಭಾಗಗಳಲ್ಲೂ ಸಹಜ ಸರ್. ಅದು ಈಗ ಉತ್ತಮ ಸಮಾಜ ಸೇವೆ ಮಾಡ್ತಿದ್ದೀರಿ. ರಾಜಕೀಯವಾಗಿ ಏನಾದರೂ ಹುದ್ದೆಗಳಿದ್ದರೆ ಇನ್ನೂ ಉತ್ತಮ ಸಮಾಜ ಸೇವೆ ಮಾಡ್ಬೋದು, ಇನ್ನೂ ಅಭಿವೃದ್ಧಿ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ನೀವು ಕೂಡ ರಾಜಕಾರಣಕ್ಕೆ ಬರುವಂಥ ಇಂಗಿತವನ್ನು ವ್ಯಕ್ತಪಡಿಸ್ತೀರಿ. ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ ಸರ್ ಜನಗಳಿಗೆ ಅಂತ? ಜನಗಳಿಗೆ ನಾವು ಏನಾದರೂ ಅವಕಾಶ ಸಿಕ್ಕಿದ್ರೆ ನಿಮ್ಮ ಮುಂದೆ ಬರ್ತೀವಿ. ಡೆಫಿನೆಟ್ಟಾಗಿ ಇದುವರೆಗೂ ಏನು ಕೆಲಸ ಮಾಡಿದರೆ ಜನ ಅದಕ್ಕಿಂತ ವಿಭಿನ್ನವಾಗಿ ನಾವು ಕೆಲಸ ಮಾಡಿ ತೋರಿಸ್ತೀವಿ. ಅವಕಾಶ ಸಿಕ್ಕಿದ್ರೆ ನೀವು ನಿಮ್ಮ ಮನೆ ಮಗ ಅಂತ ಸಂದೀಪ್ ಅಂತ ಅಂದ್ಕೊಂಡು ಒಂದು ಅವಕಾಶ ಕೊಡಿ ಅಂತ ಕೇಳ್ತೀನಿ, ಅಷ್ಟು ಬಿಟ್ಟರೆ ನಾನು ಆಗಲೇ ಬಿಡಬೇಕು ಅನ್ನೋ ಡೆಸ್ಪ್ರೇಷನ್ ನನಗೇನಿಲ್ಲ. ನಮಗಿನ್ನೂ ವಯಸ್ಸಿದೆ, ಜೊತೆಗೆ
ತುಂಬ ಅವಕಾಶಗಳು ಸಿಗ್ತಾನೆ ಇರ್ತದೆ. ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಹೋಗ್ತೀವಿ ಅಷ್ಟೇ. ವಿಶ್ವನಾಥನ್ ಅವರಿಗೆ ವೇದಿಕೆ ಮೇಲೆ ಒಂದು ಸವಾಲನ್ನು ಕೂಡ ಹಾಕಿದ್ರಿ. ಒಂದು ವೇಳೆ ನನಗೆ ಅಧಿಕಾರ ಸಿಕ್ಕಿದೆ ಆದರೆ ಯಲಹಂಕ ಕ್ಷೇತ್ರಗಿನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರ ಅಭಿವೃದ್ಧಿ ನಿಟ್ಟಿನಲ್ಲಿ ಮುಂದೆ ಇರುತ್ತೆ, ಚೆನ್ನಾಗಿ ಅಭಿವೃದ್ಧಿ ಮಾಡ್ತೀವಿ, ಅದಕ್ಕೆ ವಿಶ್ವನಾಥ್ ಅವ್ರ ಸಹಕಾರ ಕೂಡ ಇರುತ್ತೆ. ಅದನ್ನು ಆರೋಗ್ಯಯುತವಾಗಿ ತಮಾಷೆಯಾಗಿ ಹೇಳಿದಂತಹ ಮಾತದು. ನಾವು ಅಧಿಕಾರದಲ್ಲಿ ಇರಲಿ ಇಲ್ದಿರೋ ಹೋಗಲಿ ವಿಶ್ವಣ್ಣ ಅಂತೂ 100% ಅಧಿಕಾರದಲ್ಲಿ ಇರ್ತಾರೆ. ಈಗಾಗಲೇ ಅವರು ಅಧಿಕಾರದಲ್ಲಿ ಕೂತಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಏನು ನಮ್ಮ BJP ಸರ್ಕಾರ ಬಂದರೆ ಖಂಡಿತವಾಗ್ಲೂ ಅವರು ಸಚಿವರಾಗೋದಂತೂ ಗ್ಯಾರಂಟಿ. ಅವರ ಒಂದು ಸಹಾಯ ತಗೊಂಡು ನಮ್ಮ ಚಿಕ್ಕಬಳ್ಳಾಪುರವನ್ನು ಯಲಹಂಕ ಮಾದರಿಯಲ್ಲೇ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದನ್ನು ನಾನು ಅವರ ತಮ್ಮನಾಗಿರೋದ್ರಿಂದ ಒಂದು ತಮಾಷೆಯಾಗಿ ಒಂದು ಮಾತಾಡದೆ ಬಿಟ್ಟರೆ ಅವರಿಗೆ ಚಾಲೆಂಜ್ ಮಾಡೋವಷ್ಟು ದೊಡ್ಡವನು ನಾನಲ್ಲ.